ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ದೇವರ ವಾಕ್ಯದ ಅಧ್ಯಯನ, ಸತ್ಯವೇದ ಅಧ್ಯಯನವು ಪ್ರತಿಯೊಬ್ಬ ದೈವ ಮಕ್ಕಳ ಜೀವಿತದಲ್ಲಿ ಅದು ಬಹಳ ಮುಖ್ಯವಾದದ್ದು ಪ್ರಿಯರೇ. ಆಮೇನ್. ಯಾಕಂದ್ರೆ ದೇವರ ವಾಕ್ಯವೇ ಸತ್ಯವಾಗಿದೆ, ಜೀವವಾಗಿದೆ, ಮಾರ್ಗವಾಗಿದೆ. ಆಮೇನ್. ಸೊ ಹಾಗಿರುವಾಗ ದೇವರ ವಾಕ್ಯದ ಅಧ್ಯಯನದ ಬಗ್ಗೆ ಸ್ವಲ್ಪ ಗಮನ ಹರಿಸುವ ಪ್ರಿಯರೇ. ಕೆಲವೊಮ್ಮೆ ನಾವು ನೋಡ್ತೇವೆ, ಅಥವಾ ನಮ್ಮ ಕುಟುಂಬದಲ್ಲಿರ್ಬೋದು, ಅಥವಾ ನಮ್ಮ ಮನೆಯಲ್ಲೇ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲೇ ಇರ್ಬೋದು, ಹೆಚ್ಚಿನ ಸಮಯದಲ್ಲಿ ಸತ್ಯವೇದ ಅಧ್ಯಯನ ಎಂಬುದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನವರು ಅದನ್ನು ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡುವುದುಂಟು, ಅಲ್ಲವೇ? ಸಭೆಗೆ ಹೋಗ್ತೇವೆ, ಬರ್ತೇವೆ, ಆದರೆ ವಾಕ್ಯದ ಪರ್ಸ್ನಲ್ ಅಧ್ಯಯನ ಮಾಡುವಂಥ ಸಮಯ, ಆ ವೈಯಕ್ತಿಕ ಸಮಯವನ್ನು ಕಳೆಯುವಂಥದ್ದು ವಾಕ್ಯದಲ್ಲಿ ಕೆಲವರು ಹೆಚ್ಚಾಗಿ ಮಿಸ್ ಮಾಡಿಬಿಡ್ತಾರೆ, ಅಲ್ವಾ? ಹಾಗಿರುವಾಗ ವಾಕ್ಯ ಎಂಬುವಂಥದ್ದು, ವಾಕ್ಯದ ಅಧ್ಯಯನ ಎನ್ನುವಂಥದ್ದು ಪ್ರತಿಯೊಬ್ಬ ವಿಶ್ವಾಸ ಜೀವಿತದಲ್ಲಿ, ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು ಪ್ರಿಯರೇ. ಯಾಕಂದರೆ ದೇವರ ವಾಕ್ಯವೇ ಪ್ರತಿಯೊಬ್ಬ ಜೀವಿತಕ್ಕೆ ಅಸ್ಥಿವಾರವಾಗಿದೆ, ಅಲ್ವಾ? ಫೌಂಡೇಶನ್, ದ ವರ್ಡ್ ಆಫ್ ಗಾಡ್, ಅಲ್ವಾ? ಹಾಗಿರುವಾಗ ಸತ್ಯವೇದದ ಅಧ್ಯಯನ ಬಹಳ ಪ್ರಾಮುಖ್ಯ ಉಳ್ಳದಾಗಿರ್ತದೆ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಿಯರೇ. ಆಮೇನ್. ಮಾತ್ರ ಕೆಲವರು ಹೇಳುವುದುಂಟು, ಸಮಯ ಸಿಗುವುದಿಲ್ಲ. ಇಟ್ಸ್ ನಾಟ್ ಅಬೌಟ್ ಟೈಮ್, ಇಟ್ಸ್ ಆಲ್ ಅಬೌಟ್ ಯುವರ್ ಪ್ರಯಾರಿಟೀಸ್, ಅಲ್ವಾ? ನೀವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೀರಿ ಅದನ್ನು ಕಾರ್ಯಗಳು ನೀವು ಮಾಡ್ತೀರಿ, ಅಲ್ವಾ? ಹಾಗಿರುವಾಗ ದಿನನಿತ್ಯ ವಾಕ್ಯದ ಸಮಯವನ್ನು, ವಾಕ್ಯದ ಅಧ್ಯಯನದ ಸಮಯವನ್ನು ನೀವು ಅದಕ್ಕೋಸ್ಕರ ಮೀಸಲಾಗಿಡಿ ಪ್ರಿಯರೇ. ಯಾಕಂದರೆ ವಾಕ್ಯವು ಬಲವುಳ್ಳದ್ದು, ವಾಕ್ಯವು ಇಬ್ಬಾಯಿ ಕತ್ತಿಯಂಥದ್ದು, ಅದು ಕೀಲಿ ಮಜ್ಜೆಗಳನ್ನು ಕೂಡ ಹೀರಿ ಹೋಗುವಂಥದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯದ ಅಧ್ಯಯನವನ್ನು ಮಾಡುವಾಗ ಪ್ರಿಯ, ನಾವು ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ತಿಳಿಯುತ್ತೇವೆ. ದೇವರ ವಾಕ್ಯ ಅಧ್ಯಯನ ಮಾಡದಿದ್ದರೆ ಆತನ ಪ್ರೀತಿ ಬಗ್ಗೆ ಗೊತ್ತಿರೋದಿಲ್ಲ, ಆತನು ನನಗೋಸ್ಕರ ಯಾಕೆ ಪ್ರಾಣ ಕೊಟ್ಟನೆಂಬುದಾಗಿ ಗೊತ್ತಿರೋದಿಲ್ಲ. ನಿಜವಾಗಿ ನಮಗೆ ವೈಯಕ್ತಿಕವಾದ ಪ್ರಕಟಣೆಗಳು ಬರಬೇಕಾದ್ರೆ, ಆ ರಿವೈವಲ್ ಎನ್ನುವಂಥದ್ದು ಆಗಬೇಕಾದ್ರೆ ಮೊದಲು ನಮ್ಮೊಳಗೆ ಆ ರಿವೈವಲ್ ಆಗಬೇಕು, ಅಲ್ವೇ? ಆ ಉಜ್ಜೀವನ ಎನ್ನುವಂಥದ್ದು ಬರುವಂಥದ್ದು ನಾವು ನಮ್ಮಲ್ಲಿ ಮೊದಲು ಉಜ್ಜೀವನ ಕಂಡುಕೊಳ್ಬೇಕು. ನಾವು ಹೇಗೆ ನಮ್ಮಲ್ಲಿ ನಾವು ವೈಯಕ್ತಿಕವಾಗಿ ಉಜ್ಜೀವನ ಕಂಡುಕೊಳ್ಳುವುದಂದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದರಿಂದಲೇ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಬಹಳ ಮುಖ್ಯವಾಗಿದೆ. ನಾನು ಪದೇ ಹೇಳ್ತಾ ಇದ್ದೇನೆ. ಮಾತ್ರವಲ್ಲ ಪ್ರಿಯರೇ, ದೇವರ ವಾಗ್ದಾನಗಳು ನಮಗೆ ತಿಳಿಯಪಡುತ್ತದೆ. ದೇವರ ವಾಗ್ದಾನಗಳು ಬಲವುಳ್ಳದ್ದು. ದೇವರ ವಾಗ್ದಾನಗಳು ಆರೋಗ್ಯಕ್ಕಾಗಿ, ನಮ್ಮ ವೈಯಕ್ತಿಕ ವಿಷಯಗಳಿಗಾಗಿ ದೇವರು ಏನೇನು ವಾಗ್ದಾನಗಳನ್ನು ಮಾಡಿದ್ದಾನೆ, ಏನೆಲ್ಲ ವಾಗ್ದಾನಗಳು ಈಗಾಗಲೇ ಆಗಿ ಹೋಗಿದೆ, ಏನೆಲ್ಲ ಇನ್ನು ಮುಂದೆ ಕೂಡ ಆಗಲಿಕ್ಕುಂಟು, ಎಲ್ಲವೂ ನಮಗೆ ವಾಕ್ಯದಲ್ಲಿ ತಿಳಿಯಲ್ಪಡ್ತದೆ ಪ್ರಿಯರೇ. ಮಾತ್ರವಲ್ಲ, ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದಲ್ಲಿ ಕೂಡ ದೇವರು ಮಾಡಲಿಕ್ಕಿರುವ ಎಲ್ಲ ಕಾರ್ಯಗಳು ಎಲ್ಲವೂ ದೇವರ ವಾಕ್ಯದಲ್ಲಿ ಅಡಕವಾಗಿದೆ. ಇವತ್ತು ದೇವರ ವಾಕ್ಯವನ್ನು ವೈಯಕ್ತಿಕವಾಗಿ ಅಧ್ಯಯನ ಮಾಡುವಾಗ ನಿನ್ನ ಆತ್ಮೀಯ ಕಣ್ಣುಗಳು ತೆರೆಯುತ್ತದೆ. ನಿಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದಾಗ ಆ ವಾಕ್ಯದ ಗೂಢಾರ್ಥಗಳು ತಿಳಿಯಲ್ಪಡ್ತದೆ ಪ್ರಿಯರೇ. ವಾಕ್ಯದ ಗೂಢಾರ್ಥಗಳು ತಿಳಿದಾಗ ನಿಮ್ಮ ಜೀವಿತ ಬದಲಾಗ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಸತ್ಯವೇದವನ್ನು ಅಧ್ಯಯನ ಮಾಡಬೇಕು. ಮಾತ್ರ ಪ್ರತಿಯೊಬ್ಬರಿಗೆ ತನ್ನ ವೈಯಕ್ತಿಕ ಬೈಬಲ್ ಇರಲೇಬೇಕು. ಹಲ್ಲೆಲೂಯಾ. ಅದನ್ನು ನೀವು ನೋಟ್ ಮಾಡಿಟ್ಕೊಳ್ಬೋದು, ಅಥವಾ ಅದರಲ್ಲಿ ದೇವರು ಕೊಟ್ಟಂಥ ಪ್ರಕಟಣೆಗಳನ್ನು ನೀವು ನೋಟ್ಬುಕ್ಕಲ್ಲಿ ಬರೀಬಹುದು, ಅಲ್ವೇ? ಸತ್ಯವೇದವನ್ನು ಅಧ್ಯಯನ ಮಾಡೋದ್ರಿಂದ ದೇವರ ವಾಗ್ದಾನಗಳನ್ನು ಹಿಡ್ಕೊಂಡು ನೀನು ಜಯದ ಹಾದಿಯಲ್ಲಿ ನಡೆಯುವವನಾಗಿರುತ್ತೆ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದು ಮಾತ್ರವಲ್ಲ, ದೇವರ ವಾಗ್ದಾನವನ್ನು ಗಟ್ಟಿಗೆ ಆರಿಕೆ ಮಾಡೋದು ಮಾತ್ರವಲ್ಲ, ದೇವರ ವಾಗ್ದಾನವು ನಿನ್ನನ್ನು ಕಾಯುವಂಥದ್ದಾಗಿದೆ. ಹಲ್ಲೆಲೂಯಾ. ಆಮೆನ್. ಅದಕ್ಕೋಸ್ಕರ ಸತ್ಯವೇದದ ಅಧ್ಯಯನ ಮಾಡಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯವು ಕನ್ನಡಿ ಅಂತಿದೆ ಪ್ರಿಯರೇ. ಅದು ನಮ್ಮನ್ನೇ ತೋರಿಸ್ತದೆ. ಯಾವ ರೀತಿ ಕನ್ನಡಿಯಲ್ಲಿ ನಾವು ಮುಖ ನೋಡುವಾಗ ಆ ಮುಖವು ನಮ್ಮನ್ನು ತೋರಿಸ್ತದೋ ಅದೇ ರೀತಿಯಲ್ಲಿ ದೇವರ ವಾಕ್ಯ ಯಾಕೋಬನು 1ನೇ ಅಧ್ಯಾಯ 22-25 ವಚನ ಓದಿ ಕೇಳುವ. ವಾಕ್ಯದ ಪ್ರಕಾರವೇ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಎಂಬುದಾಗಿ. ಇಲ್ಲಿ ಪ್ರಿಯರು ನೋಡಿ, ಅದು ದೇವರ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ನೋಡುತ್ತಿರುವವನು ಎಂಬುದಾಗಿ ವಾಕ್ಯ ಹೇಳಿದಂತೆ ವಾಕ್ಯವನ್ನು ನೋಡುತ್ತಲೇ ಇರುವವನು, ವಾಕ್ಯವನ್ನು ಅಧ್ಯಯನ ಮಾಡುತ್ತಲೇ ಇರುವವನು, ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಎಂಬುದಾಗಿ ವಾಕ್ಯ ಬರೀತದೆ. ಹಲ್ಲೆಲೂಯಾ. ದೇವರ ವಾಕ್ಯವು ನಮ್ಮನ್ನು ನಾವೇ ಪರೀಕ್ಷೆ ಮಾಡುವಂತೆ ಮಾಡ್ತದೆ. ಅದು ಕನ್ನಡಿಯಾಗಿದೆ ವಾಕ್ಯ ಓದಿದಂತೆ, ಅಲ್ಲವೇ? ಅದನ್ನು ಅಧ್ಯಯನ ಮಾಡುವಾಗ ದೇವರ ವಾಕ್ಯವು ನಮ್ಮನ್ನು ಬದಲು ಮಾಡ್ತದೆ. ಹೊರಗಿನ ಕಲ್ಮಶ ನಾವು ಸ್ನಾನ ಮಾಡಿದ್ರೆ ಹೋಗ್ಬೋದು, ಆದರೆ ಒಳಗಿನ
ಆ ಶುದ್ಧತ್ವ, ಆ ಒಂದು ಕ್ಲೆನ್ಸಿಂಗ್ ಆಗಬೇಕಾದ್ರೆ ದೇವರ ವಾಕ್ಯದಿಂದ ನಮ್ಮನ್ನು ನಾವು ಪ್ರತಿದಿನವೂ ಶುದ್ಧಿ ಮಾಡ್ತಾ ಇರಬೇಕು, ಕ್ಲೆನ್ಸ್ ಮಾಡ್ತಿರ್ಬೇಕು, ಒಳಗಿನ ಕ್ಲೆನ್ಸಿಂಗ್ ಆಗ್ತಾ ಇರಬೇಕು ಅಲ್ವಾ? ಹೇಗೆ? ದೇವರ ವಾಕ್ಯದಿಂದ. ನಾನು ನಿಮ್ಗೆ ಉತ್ತೇಜನ ಪಡಿಸ್ತೇನೆ. ದೇವರ ವಾಕ್ಯ ಎಂಬ ಕನ್ನಡಿ ನಾವು ದಿನಂಪ್ರತಿ ನೋಡುವಾಗ ಅದು ನಮ್ಮನ್ನು ಸತ್ಯದ ಕಡೆಗೆ, ಅದು ನಮ್ಮನ್ನು ಬೆಳಕಿನ ಕಡೆಗೆ ನಡೆಸ್ತದೆ. ಅದು ನಮ್ಮನ್ನು ಶುದ್ಧಿ ಮಾಡ್ತದೆ ದಿನಪ್ರತಿ ಕೂಡ. ಅದು ಶುದ್ಧಿ ಮಾಡೋದು ಮಾತ್ರವಲ್ಲ, ನಮ್ಮನ್ನು ಕ್ರಿಸ್ತನಂತೆ ಆಗೋದು. ವಾಕ್ಯವು ನಮ್ಮನ್ನು ಬದಲು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಇದು ನಮ್ಮ ಚಾಯ್ಸ್ ಅಲ್ಲ. ಅವಕಾಶ ಇದ್ದಾಗ ನೋಡ್ತೇನೆ, ಅವಕಾಶ ಇಲ್ಲ. ಇದನ್ನು ನಾವು ಹವ್ಯಾಸವಾಗಿ ಮಾಡ್ಕೊಳ್ಬೇಕು. ದಿನಂಪ್ರತಿ ಅಭ್ಯಾಸವಾಗಿ ನಾವು ಮಾಡ್ಕೊಳ್ಬೇಕು ದೇವರ ವಾಕ್ಯದ ಅಧ್ಯಯನ. ಆಮೇನ್. ದೇವರ ವಾಕ್ಯವು ಸತ್ಯವಾಗಿದೆ ಪ್ರಿಯರೇ. ಆಮೇನ್. ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲವೇ? ದೇವರ ವಾಕ್ಯ ಯಾರು? ನನ್ನ ನಿಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೇವೆ. ಯೋಹನ 1ನೇ ಅಧ್ಯಾಯ 1-2 ವಚನದಲ್ಲಿ ನಾವು ನೋಡ್ತೇವೆ. ಮುಂದೆ 14ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದೇ. ಪ್ರಿಯರ, ಯೇಸು ಕ್ರಿಸ್ತನೇ ಆ ಸತ್ಯವಾಗಿದ್ದಾನೆ. ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದ ಪ್ರಕಾರ ನಾವು ಈಗಾಗಲೇ ಓದಿ ಕೇಳಿದಂತೆ ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾನೆ, ನಾನು ನನ್ನ ಸ್ವಂತದಿಂದ ನಾನು ಮಾತಾಡೋದಿಲ್ಲ, ಏನು ತಂದೆಯಿಂದ ಕೇಳ್ತೇನೆ ಅದನ್ನೇ ನಾನು ಮಾತಾಡ್ತೇನೆ ಎಂಬುದಾಗಿ. ಹಾಗಿರುವ ದೇವರ ವಾಕ್ಯವಾಗಿರುವಂಥ ದೇವರಾಗಿರುವಂಥ ಯೇಸು ಕ್ರಿಸ್ತನು. ಆದ ಕಾರಣ ವಾಕ್ಯದ ಮೂಲಕ ನನ್ನೊಂದಿಗೆ ನಿನ್ನೊಂದಿಗೆ ಯೇಸು ಕ್ರಿಸ್ತನು ಮಾತಾಡ್ತಾನೆ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯದ ಅಧ್ಯಯನ ಮಾಡುವ ಪ್ರಿಯರೇ, ಕ್ರಿಸ್ತನಿಗಾಗಿ ಜೀವಿಸುವ. ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.